ತುಮಕೂರಿನ ಖ್ಯಾತಸಂದ್ರ ಬಳಿ ಇರುವ ಸಿದ್ಧಗಂಗಾ ಮಠಕ್ಕೆ ಡಾಕ್ಟರ್ ಜಿ ಪರಮೇಶ್ವರ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಗೆ ನಮಸ್ಕರಿಸಿ ಪೂಜೆ ಸಲ್ಲಿಸಿದ ಬಳಿಕ ಸಿದ್ಧಲಿಂಗ ಸ್ವಾಮೀಜಿಯವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಗೃಹ ಸಚಿವರ ಭೇಟಿಯ ವೇಳೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಎಸ್ಪಿ ಅಶೋಕ್ ಕೆವಿ ಕೂಡ ಉಪಸ್ಥಿತರಿದ್ದರು. ಸಾಯಂಕಾಲನೇ ಬರೋಣ ಅಂತ ನೋಡಿದೆ ಬೆಂಗಳೂರಿಂದ ಬರುವಾಗ. ಆಮೇಲೆ ಬೆಳಿಗ್ಗೆ ಫ್ರೆಶ್ ಆಗಿರುತ್ತೆ ಬೆಳಿಗ್ಗೆ. ಮಠದಲ್ಲಿ ನಡೆದ ಮಾತುಕತೆಯ ವೇಳೆ ಮೈಸೂರಿನಲ್ಲಿ ಶಾಲೆ ನಿರ್ಮಿಸಿರುವ ವಿಚಾರವನ್ನು ಪರಮೇಶ್ವರ್ ಪ್ರಸ್ತಾಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿದ್ಧಲಿಂಗ ಸ್ವಾಮೀಜಿ, ಮೈಸೂರಿನಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಮಾಡಿದ್ದೀರಾ ಎಂದು ಪ್ರಶ್ನಿಸಿದರು. ಅದಕ್ಕೆ ಉತ್ತರಿಸಿದ ಪರಮೇಶ್ವರ್, ಕಳೆದ ವರ್ಷವೇ ಮಾಡಿದ್ದೇವೆ. ಮೈಸೂರಿಗೆ ಹೋಗುವ ಎಂಟ್ರೆನ್ಸ್ ಬಳಿ ಕ್ವೆಸ್ಟ್ ಅಕಾಡೆಮಿ ಎಂಬ ಹೆಸರಿನಲ್ಲಿ ಶಾಲೆ ಆರಂಭಿಸಿದ್ದೇವೆ. ಸುಮಾರು 40-50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ್ದೇವೆ ಎಂದು ಹೇಳಿದರು. ಇನ್ನು ಮುಂದೆ ಮಾತನಾಡಿದ ಅವರು, ನಮ್ಮ ಶಿಕ್ಷಣ ಬಹುತೇಕ ಹಳ್ಳಿಯ ಶಾಲೆಗಳಲ್ಲಿ ನಡೆದಿತ್ತು. ಕಾನ್ವೆಂಟ್ ಶಿಕ್ಷಣ ಹೆಚ್ಚು ಇರಲಿಲ್ಲ. ನಮ್ಮ ಬಳಿ 1-2 ಎಕರೆ ಜಾಗ ಇತ್ತು. ಆದರೆ ಇಂತಹ ಸಂಸ್ಥೆಗಳಿಗೆ 10-20 ಎಕರೆ ಜಾಗ ಇರಬೇಕು. ಮೊದಲು ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜು ಮಾಡುವ ಯೋಚನೆ ಇತ್ತು. ಆದರೆ ಮೈಸೂರಿನಲ್ಲಿ ಅದು ಹೇಗೆ ನಡೆಯುತ್ತದೆ ಎಂಬುದನ್ನು ನೋಡಿ ಕೊನೆಗೆ ಶಾಲೆಯನ್ನೇ ಆರಂಭಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ಅದೇನು ಬೆಳಿಗ್ಗೆ ನಮಗೆ ಯಾವಾಗಲೂ ಪದ್ಧತಿ ಅಲ್ಲ, ದರ್ಶನ ಮಾಡ್ಕೊಂಡು ಹೋದ್ರೆ ಒಂದಿಷ್ಟು ಶಕ್ತಿ ಬರುತ್ತೆ ನಮಗೆ. ಹೌದು, ಕಳೆದ ವರ್ಷನೇ ಪ್ರಾರಂಭ ಮಾಡಿದ್ರು. ಅಲ್ಲಿ ನಮ್ಮ ಎಂಟ್ರೆನ್ಸ್ ಇದೆಯಲ್ಲ, ಮೈಸೂರಿಗೆ ಹೋಗೋ ಅದೇ ಕ್ವೆಸ್ಟ್ ಇಂಟರ್ನ್ಯಾಷನಲ್ ಕ್ವೆಸ್ಟ್ ಅಕಾಡೆಮಿ ಅಂತ ಮಾಡಿದ್ದೀವಿ. ಇಂಟರ್ನ್ಯಾಷನಲ್ ಎಡಗಡೆನೇ ಸಿಗುತ್ತೆ. ಸೆಂಟ್ ಫಿಲೋಮಿನಸ್ ಇದೆಯಲ್ಲ ಅಲ್ಲಿ, ಆದರೆ ಈ ಕಡೆ ಸೆಂಟ್ ಫಿಲೋಮಿನಸ್ ರಸ್ತೆ ಬದಿಯಲ್ಲಿ ಈ ಕಡೆ ಇದೆ. ಆ ಸೈಡು ನಮ್ಮ ಸ್ಕೂಲ್ ದೊಡ್ಡದಾಗಿ ಇದೆ. 45 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದೀವಿ. ಬರಲ್ಲ, ಇಲ್ಲಾಂದ್ರೆ ಮಕ್ಕಳು ಬರಲ್ಲ. ಅದು ಸ್ವಲ್ಪ ನಮ್ದು ಕಾನ್ವೆಂಟ್ ಎಜುಕೇಶನ್ ನಮ್ದು ಯಾವುದು ಇರಲಿಲ್ಲ. ನಮ್ಮವೆಲ್ಲ ಹಳ್ಳಿ ಶಾಲೆಗಳು. ಸರಿ, ಅದಕ್ಕೆ ಅಲ್ಲಿ ಒಂದು ಜಾಗ ಇತ್ತು ನಮ್ದು, 1-2 ಎಕರೆ. ಸರಿ, ಅದಕ್ಕೆ ಅಂಥವಕ್ಕೆಲ್ಲ ಸಾಲಲ್ಲ. ಸೊ ಅಲ್ಲಿ ಇತ್ತು, ಇನ್ನೇನು ಮಾಡೋದು ಅಂತ ಒಂದು ಹೋಟೆಲ್ ಮ್ಯಾನೇಜ್ಮೆಂಟಿಗೆ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟು. ಮೈಸೂರಲ್ಲಿ ನಡೀತೋ ಇಲ್ವೋ ಅಂದ್ಕೊಂಡು ಪ್ರೈಮರಿ ಇದು ಎಲಿಮೆಂಟ್ರಿ ಬೇಕೇ ಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.